ಸರ್, ಸರ್ಕಾರಿ ಆಸ್ಪತ್ರೆಗಳು ಅಂತ ಬಂದಾಗ ಅಲ್ಲಿನ ಯೋಜನೆಗಳು, ವ್ಯವಸ್ಥೆಗಳ ಬಗ್ಗೆ ನಾವು ಯಾವಾಗಲೂ ಕೂಡ ಮಾತಾಡ್ತಾನೆ ಇರೋದು. ಅದು ಒಂದು ರೀತಿ ಜೀವಂತ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಇಲ್ಲಿ ಮೊದಲನೇದಾಗಿ ಸಿಬ್ಬಂದಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಸಿಗಲ್ಲ ಅನ್ನುವಂತಹ ಒಂದು ಗಂಭೀರ ಆರೋಪ. ಸರ್ಕಾರಿ ಆಸ್ಪತ್ರೆ ಹೆಂಗೆ ಅಂತಂದ್ರೆ ಹೋಗೋದಕ್ಕೂ ಭಯ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಅಂತ. ನಿಮಗೊಂದು ಅವಕಾಶ ಸರ್, ಅಂತ ಒಂದು ಆತಂಕ, ಅಂತ ಒಂದು ಆರೋಪಗಳನ್ನ ದೂರ ಮಾಡುವಂತಹ ಒಂದು ಅವಕಾಶವನ್ನು ನೀವು ಹೇಗೆ ಬಳಸ್ಕೋತೀರಿ ಅಂತ. ನೋಡಿ, ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಯನ್ನು ಟೀಕೆ ಮಾಡುದು ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಫ್ಯಾಕ್ಟ್ ಕೂಡ ಇದೆ, ನಾವು ಎಷ್ಟೋ ಸಾರಿ ನೋಡಿದೀವಿ. ಅದೇ ನಾನು ಹೇಳುವಂಥದ್ದು, ಇದ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ್ರು. ಅದೇ ನಾನು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ, ಯಾರು ಅಲ್ಲಿಗೆ ಹೋಗಲಿಲ್ಲ, ಯಾರು ಅಲ್ಲಿ ಚಿಕಿತ್ಸೆ ತಗೊಳ್ಳಿಲ್ಲ, ಅವರು ಜಾಸ್ತಿ ಮಾತಾಡುವವರು. ಇವತ್ತು ನಾನು ನಿಮ್ಗೊಂದು ಒಂದೇ ಅಕ್ಷರದಲ್ಲಿ ಒಂದೇ ಮಾತಿನ ಹೇಳುವುದಾದ್ರೆ, ಖಾಸಗಿ ಆಸ್ಪತ್ರೆ ಎಲ್ಲಿದೆ? ಬರೀ ನಗರದಲ್ಲಿ ಮಾತ್ರ ಇದೆ. ಅದು ಕೂಡ ಈಗ 10 ವರ್ಷಗಳ ನಂತರ ಸ್ಟಾರ್ಟ್ ಆದದ್ದು. ಅದಕ್ಕಿಂತ ಮುಂಚೆ ಬರೀ ಬೆಂಗಳೂರು, ಬೇರೆ ಮಂಗಳೂರು, ಸ್ವಲ್ಪ ಮೈಸೂರು, ಹುಬ್ಳಿ, ಬೆಳಗಾಮಲ್ಲಿ ಕೂಡ ಇರಲಿಲ್ಲ. ಒಂದೇ ಆಸ್ಪತ್ರೆ ಇದ್ದದ್ದು, KLE ಅವ್ರದ್ದು ಬೆಳಗಾಮಿನಲ್ಲಿ. ಬಿಜಾಪುರದಲ್ಲಿ BLD ಅವ್ರದ್ದು ಒಂದೇ ಆಸ್ಪತ್ರೆ ಇದ್ದದ್ದು. ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೇ ಇರಲಿಲ್ಲ ಅಲ್ವಾ ಅದರಲ್ಲಿ. ಆದರೂ ಕೂಡ ಈ ರಾಜ್ಯದ 80% ಜನರ ಆರೋಗ್ಯವನ್ನು ನೋಡಿಕೊಂಡು ಆರೋಗ್ಯ ಕಾಪಾಡಿದ್ದು ಅದು ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ವೈದ್ಯರು. ಸರ್, ನಿಮ್ಮ ಉದ್ದೇಶ ಸರಿಯಾಗೇ ಇದೆ. ಬಟ್ ಈಗಲೂ ಕೂಡ ಜ್ವಲಂತ ಸಮಸ್ಯೆ ಏನಂತಂದ್ರೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬರಲ್ಲ ಅಂತ ಎಷ್ಟೋ ಸಮಸ್ಯೆಗಳು ಆಗಿದೆ. ಸರ್, ನಾವು ವಾಸ್ತವದ ಬಗ್ಗೆ ಮಾತಾಡೋಣ ಸರ್. ನಾನು ನಿಮಗೆ ಎಲಾಬರೇಟ್ ಮಾಡೋದಕ್ಕೆ ಟೈಮ್ ಕೊಡ್ತೀನಿ. ಸಾರಿ ಫಾರ್ ಇಂಟರಪ್ಟ್. ನನಗೆ ASR ನೋ ಅನ್ನೋದ್ರ ಆನ್ಸರ್ ಬರಲಿ ಸರ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ಇದೆಯಾ ಇಲ್ವಾ ಸರ್? ಎಲ್ಲ ಕಡೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಚೆನ್ನಾಗಿ ಕೂಡ ಇದೆ, ಕೆಲವು ಕಡೆ ಸಮಸ್ಯೆ ಕೂಡ ಇದೆ. ಕೆಲವು ಕಡೆ ವ್ಯವಸ್ಥೆ ಇದ್ರೂ ಕೂಡ ಸರಿಯಾಗಿ ಕೆಲಸ ಮಾಡೋದಿದ್ದಾರೆ, ವ್ಯವಸ್ಥೆ ಇಲ್ಲದಿದ್ರೂ ಕೂಡ ಅಲ್ಲಿ ಡಬಲ್ ಕೆಲಸ ಮಾಡುವ ವೈದ್ಯರು ಕೂಡ ಇದ್ದಾರೆ. ಸಿಬ್ಬಂದಿಯ ಕೊರತೆ ಇದೆಯಾ ಇಲ್ವಾ ಸರ್? ಅದನ್ನ ನಾನು ಹೇಳಿದೆಲ್ಲ. ಇಕ್ವಿಪ್ಮೆಂಟ್ಸ್ ಇದೆಯಾ ಇಲ್ವಾ ಸರ್? ಎಲ್ಲ ಕಡೆ ಎಲ್ಲವೂ ಇದೆ, ಕೆಲವೊಂದು ಕಡೆ ಇಲ್ಲದ ಪರಿಸ್ಥಿತಿ ಕೂಡ ಇದೆ, ಇದ್ದ ಹಾಲಾದದ್ದು ಕೂಡ ಇದೆ. ಅದನ್ನ ಒಂದೇ ರೀತಿ ತಗೊಳ್ಳಿಕ್ಕೆ ಅಂತ ಹೋಗ್ಲಿಕ್ಕೆ ಆಗುದಿಲ್ಲ. ಹುಬ್ಬಳ್ಳಿಯ ಕಿಮ್ಸ್ ನಂತ ಹಾಸ್ಪಿಟಲ್ ಅಲ್ಲಿ ಸರ್, ನಿಮ್ಮ ಗಮನಕ್ಕೆ ಇರುತ್ತೆ ಅಬ್ವಿಯಸ್ಲಿ, ಪ್ರತಿ ತಿಂಗಳು ಕೂಡ ನಾವು ನೋಡ್ತಾ ಇರ್ತೀವಿ, ಗಮನಿಸ್ತಾ ಇರ್ತೀವಿ, ಅಲ್ಲಿ ಇಕ್ವಿಪ್ಮೆಂಟ್ ಸಮಸ್ಯೆ, ಬಂದಂತಹ ಅನಾರೋಗ್ಯ ಪೀಡಿತರಿಗೆ ಸರಿಯಾದ ಚಿಕಿತ್ಸೆ ಸಿಗಲಿಲ್ಲ ಅಂತ ಗಲಾಟೆ ಆಗುವುದು, ಒಂದೇ ಸ್ಟ್ರೆಚರ್ ಮೇಲೆ 4 ಜನರ ಮಲಗಿಸಿ ಕರ್ಕೊಂಡು ಹೋಗುವಂತಹ ಸಂದರ್ಭಗಳನ್ನ, ದೃಶ್ಯಗಳ ಸಮೇತ ನಾವು ನೋಡಿದ್ವಿ. ಇಷ್ಟು ಅವ್ಯವಸ್ಥೆ ಯಾಕೆ ಅಂತ. ಅಲ್ಲಿ ನೀವು ಇನ್ ಪೇಷಂಟ್ಸ್ ಕೇಳಿದ್ದೀರಾ? ಅಲ್ಲಿ ದೇವಸ್ಥಾನಕ್ಕೆ ಔಟ್ ಪೇಷಂಟ್ ಬಂದು ಹೋಗೋರು ಎಷ್ಟಿದ್ದಾರೆ ಗೊತ್ತಿದೆ? ಅಲ್ಲಿ ಇನ್ ಪೇಷಂಟ್ ಎಷ್ಟಿದೆ? ಕೆಪಾಸಿಟಿ ಜಾಸ್ತಿ. ಸೊಲ್ಯೂಷನ್ ಆಸ್ಪತ್ರೆ ಅದೇ ನಾವು ಜಾಸ್ತಿ ಯಾಕೆ ಅಲ್ಲಿ ಚಿಕಿತ್ಸೆ ಚೆನ್ನಾಗಿ ಸಿಕ್ತಂತ ಹೇಳಿಕೊಂಡು ಅಲ್ಲಿ ಜನ ಬರ್ತಾರೆ. ಬಂದಾಗ ಏನಾಗ್ತದೆ, ಪ್ರೈವೇಟ್ ಅಲ್ಲಿ ಗೇಟ್ ಇಂದ ಅವರೇ ಕಳಿಸ್ತಾರೆ, 100 ಬೆಡ್ ಫಿಲ್ ಆಗಿದೆ, ಜಾಗ ಎಲ್ಲ ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಹಾಗೆಲ್ಲ 1000 ಜನ ಬಂದರೂ ಕೂಡ 100 ಜನ ಬಂದರೂ ಕೂಡ ರಿಟರ್ನ್ ಕಳಿಸ್ಲಿಕ್ಕೆ ಆಗುದಿಲ್ಲ. ಸೊ ಅಬ್ವಿಯಸ್ಲಿ ಏನಾಗ್ತದೆ, ಸೈಡ್ ಬೆಡ್ ಎಲ್ಲ ಹಾಕಿ ಕೊಡ್ತಾರೆ. ನಿಮ್ಮೆನ್ಸ್ ನೋಡಿ, ಅಷ್ಟು ದೊಡ್ಡ ಆಸ್ಪತ್ರೆ, ನೀವು ಹೇಳ್ದಾಗೆ ಸ್ಟ್ರೆಚರ್ ಮಲಗಿರ್ತಾರೆ ಪೇಷಂಟ್ ಎಲ್ಲ, ಯಾಕಂದ್ರೆ ಅಪಾಯಿಂಟ್ಮೆಂಟ್ಗೆ ಇದಕ್ಕೆ, ಯಾಕಂದ್ರೆ ಅಷ್ಟು ಡಿಮಾಂಡ್ ಇದೆ. ಸೊ ಅದು ಸರಿ ಇಲ್ಲ ಅಂತಲ್ಲ, ಅಲ್ಲಿ ವ್ಯವಸ್ಥೆ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಜಾಸ್ತಿ ಬಿಲ್ಡಿಂಗ್ ನಾವು ಕಟ್ಟಬೇಕು, ಇನ್ನೂ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು. ನಿಮ್ಮ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರ ಬೇಡ ಅಂತ ಹೇಳ್ತೀರಿ. ಹೋಗ್ಲಿ, ಆಸ್ಪತ್ರೆಯಿಂದಾದ್ರೂ ನೀವು ಔಷಧಿ ಕೊಡ್ತೀರಾ? ಇಲ್ಲ, ಆಚೆ ಕಡೆಯಿಂದ ತಗೊಂಬನ್ನಿ ಅಂತ ಬರೆದು ಕೊಡ್ತೀರಿ. ಇದು ಯಾವ ನ್ಯಾಯ? ಜನೌಷಧಿ ಕೇಂದ್ರಗಳಿಂದ ಅಟ್ಲೀಸ್ಟ್ ಸಹಕಾರ ಆದ್ರೂ ಆಗತ್ತೆ, ಅನುಕೂಲ ಆದ್ರೂ ಆಗತ್ತೆ, ನೋಡಿ, ಅದು ಬೇಡ ಅಂತ ಹೇಳ್ತೀರಿ ನೀವು. ಜನೌಷಧಿ ಕೇಂದ್ರ ಕ್ಯಾಂಪಸ್ ನಲ್ಲಿ ಯಾಕೆ ಬೇಡ ಅಂತ ಹೇಳಿದ್ರಂತೆ ಅಂದ್ರೆ, ನಮ್ಮ ಆಸ್ಪತ್ರೆಯಲ್ಲೇ ಇಷ್ಟು ಮೆಡಿಸಿನ್ ಕೊಡ್ಬೇಕಂತ ಇದೆ, ಅದು ಸಿಕ್ಕದೆ ತರಿಸ್ಬೇಕು ಅದನ್ನು. ನೀವು ಅದು ಬಿಟ್ಟು ನಾವು ಒಂದು ಫಾರ್ ಎಲ್ಲ ಕೊಟ್ಟು ನಾನು ಜನೌಷಧಿ ಅಂತ ಇದ್ರೆ ಅವ್ನು ನಮ್ಮದು ತಕೊಂಡು ಅಲ್ಲಿ ಮಾಡ್ತಾನ, ಪೇಷಂಟ್ ಕೊಡ್ಲಿಕ್ಕೆ ಉಂಟಂತ ಹೇಳಿಕೊಂಡು, ಅಥವಾ ಅಲ್ಲಿಂದ ಇಲ್ಲಿಗೆ ತರ್ತಾರ, ಯಾರು ಲೆಕ್ಕ ಸಿಕ್ಲಿಕ್ಕೆ ಹೋಗುದಿಲ್ಲ.